ಫ್ಯಾಕ್ಟ್ರಿ ಅವರು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಮಾರ್ಚ್ 15ರಿಂದ ಮಾರ್ಚ್ 30ರೊಳಗೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಅಷ್ಟರೊಳಗಡೆ ಎಲ್ಲರೂ ಅವ್ರು ಕೆಲಸಕ್ಕೆ ತೊಗೊಳ್ಬೇಕು. ಅಲ್ಲಿ ಏನು ನಾವು ಪಾಸ್ಗೆ ಅಪ್ಲೈ ಮಾಡಬೇಕಾಗಿದೆ, ಎಲ್ಲರೂ ಪಾಸ್ಗೆ ಅಪ್ಲೈ ಮಾಡಬೇಕು, ಗೇಟ್ ಪಾಸ್ಗೆ ಅಪ್ಲೈ ಮಾಡಬೇಕು. ಈ ತಿಂಗಳು 20ರೊಳಗಡೆ ಅವರು 100 ಜನನ ತಗೊಳ್ತಾರೆ. ಅವರು 60 ಜನ 70 ಜನ ಹಿಡ್ಕೊಂಡು ಕೂತ್ಕೊಂಡಿದ್ರು. ನಾವು ಒತ್ತಡ ಹಾಕಿದ್ದೀವಿ. ಸಾರು ನಮ್ಮೆಲ್ಲರ ಒತ್ತಡಕ್ಕೆ ಬೆಲೆ ಕೊಟ್ಬಿಟ್ಟು ರೀಜನಲ್ ಲೇಬರ್ ಕಮಿಷನರ್ ಸಾರ್ ಅವರು ಅವ್ರ ಮೇಲೆ ಒತ್ತಡ ಹಾಕಿ ಕೊನೆಗೆ 100 ಒಪ್ಪಿಸಿದ್ದಾರೆ. ಸೊ ಮೊದಲಿಗೆ ಈ ತಿಂಗಳು 100, ಬರೋ ತಿಂಗಳು ಮಧ್ಯದ ಹೊತ್ತಿಗೆ 50. ಸೊ 150 ರೊಟೇಷನ್ ಬೇಸಿಸ್ ಅಲ್ಲಿ ನಾವು ಮಾರ್ಚ್ ತನಕ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಸೊ ಮಾರ್ಚ್ ಇಂದ ಏನು ಫುಲ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ, ಮಾರ್ಚ್ ಎಂಡ್ಗೆ ಎಲ್ಲರಿಗೂ ಕೆಲಸ ಕೊಡ್ತಾರೆ ಅವರು. ಸೊ ಅಷ್ಟರೊಳಗಡೆ ನಾವು ಪಾಸ್ಗೆ ಅಪ್ಲೈ ಮಾಡಬೇಕು, ಪಾಸ್ ತಗೊಳ್ಬೇಕು. ಇಷ್ಟು ತೀರ್ಮಾನಗಳಾಗಿರ್ತಕ್ಕಂಥದ್ದು. ನಾವು ಲೇ ಆಫ್ ಬಗ್ಗೆ ಮಾತಾಡಿದ್ದೀವಿ. ಮತ್ತೆ ಜನವರಿ 25ನೇ ತಾರೀಕು ಇಲ್ಲೇ NMDCನಲ್ಲಿ ಮತ್ತೆ ಮಾತುಕತೆ ಇದೆ, 3ನೇ ರೌಂಡು. ಅಲ್ಲಿ ಲೇ ಆಫ್ ಮತ್ತು ಇತರ ವಿಷಯಗಳ ಬಗ್ಗೆ ಚರ್ಚೆ ಆಗುತ್ತೆ. ಇಷ್ಟು ವಿಷಯಗಳು ಇವತ್ತು ತೀರ್ಮಾನ ಆಗಿರ್ತಕ್ಕಂಥದ್ದು. ಪೊಲೀಸ್ ವೆರಿಫಿಕೇಶನ್ಗೆ ಅಪ್ಲೈ ಮಾಡಬೇಕು. 6 ತಿಂಗಳು ಟೈಮ್ ಇದೆ. ಅವ್ರು ಅವಸರ ಮಾಡಬಾರ್ದು. ಯಾವುದೇ ಎಂಟ್ರಿ ಇಲ್ಲ, ಯಾವುದೇ ಅವಸರ ಮಾಡಂಗಿಲ್ಲ. ಏನು ಲೀಸ್ಟ್ ಇದೆ ಆ ಲೀಸ್ಟ್ ಕೊಟ್ಟಿದ್ದಾರೆ ನಮಗೆ. ಸೀನಿಯಾರಿಟಿ ಪ್ರಕಾರ ಅವ್ರು ಲೀಸ್ಟ್ ಮಾಡಿದ್ದಾರೆ. ಆ ಲೀಸ್ಟ್ ಪ್ರಕಾರ ನಾವು ರೊಟೇಷನ್ ಕೆಲಸ ಮಾಡಬೇಕು. ಬೆನಿಫಿಕೇಶನ್ ಮತ್ತೆ 2 ಪ್ಲಾಂಟ್ದು ಲೀಸ್ಟ್ ನಮ್ಮ ಹತ್ರ ಕೊಟ್ಟಿದ್ದಾರೆ ಅವರು. ಆ ಲೀಸ್ಟ್ ನಿಮ್ಗೆ ನಾವು ಕೊಡ್ತೀವಿ ಮುಖಂಡರಿಗೆ. ಆ ಲೀಸ್ಟ್ ನೋಡ್ಕೊಳ್ಳಿ. ಸೊ ಇವತ್ತಿನ ತೀರ್ಮಾನ ಇದ್ರ ಪ್ರಕಾರ ಆಗಿರ್ತಕ್ಕಂಥದ್ದು. ಸೊ ನನಗೆ ಏನಿವತ್ತು ಆಗಿರ್ತಕ್ಕಂಥ ಬೆಳವಣಿಗೆಗಳು, ನಿರ್ಧಾರಗಳು ನಮ್ಮೆಲ್ಲರ ಕಾರ್ಮಿಕರ ಹಿತಕ್ಕೆ ಪೂರಕವಾಗಿದ್ದಾವೆ. ಏನು ನಾವು ನ್ಯಾಯಯುತ ನಮ್ಮ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟದ ಫಲವಾಗಿ ಇವತ್ತು ನಾವು ಯಶಸ್ವಿ ಪಡ್ಕೊಂಡು ಅಂತ ಹೇಳೋದಕ್ಕೆ ನಂಗೆ ಸಂತೋಷ ಆಗ್ತಾ ಇದೆ. ಈ ಒಂದು ಯಶಸ್ಸಿಗೆ ಕಾರಣರಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ, ಹಾಗೇನೆ ಮುಖ್ಯವಾಗಿ ರೀಜನಲ್ ಲೇಬರ್ ಕಮಿಷನರ್ ಅವ್ರಿಗೂ, ಹಾಗೇನೆ ಇದಕ್ಕೆ ಸ್ಪಂದಿಸಿದಂತ NMDT ಕಾಂಟ್ರಾಕ್ಟ್ ಅವ್ರಿಗೂ ನಾವು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ರೀಜನಲ್ ಲೇಬರ್ ಕಮಿಷನರ್ ನಮ್ಮನ್ನು ಉದ್ದೇಶ ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಸೊ ಏನು 18 ದಿನ ನೀವು ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು, ಏನು ಇಷ್ಟೇನ ಫಲ ಅಂತ ನಿಮ್ಗೆ ಅನಿಸಿರ್ಬೋದು. ಬಟ್ ಈಗಿರೋ ಒಂದು ಸಿಚುವೇಶನ್, ಆ ಪ್ಲ್ಯಾಂಟ್ ಒಂದು ಸಿಚುವೇಶನ್ ನೋಡಿದರೆ ಅದು ಏನು ಬದಲಾವಣೆ ಮಾಡ್ತಾ ಇದ್ದಾರಲ್ಲ, ಅದು ಆ ಬದಲಾವಣೆ ಪೈಲಟ್ ಪ್ರಾಜೆಕ್ಟ್ಗೆ NMDCಗೆ ಅಷ್ಟೇ ಅಲ್ಲ, ಬಹುಶಃ ಅದರಿಂದ ನಿಮಗೂ ಅದು ಒಳ್ಳೆಯ ಲಾಭ ಇದೆ ಅಂತ ನಾನೊಂದು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನೆಕ್ಸ್ಟ್ 10-15 ವರ್ಷದ ಪ್ಲ್ಯಾನನ್ನು ಅವರು ಉತ್ಪಾದನೆಯನ್ನು ಹೆಚ್ಚಿಸಿಗೋಸ್ಕರವಾಗಿ ಅದನ್ನು ಫುಲ್ಲು ರೀಜುನೇಟ್ ಅಂದರೆ ಹೊಸ ಒಂದು ಜೀವನನೇ ಕೊಡ್ತಾ ಇದ್ದಾರೆ ಅದಕ್ಕೆ. ಅದಕ್ಕೋಸ್ಕರ ಈ ಒಂದು 3 ತಿಂಗಳ 2 ತಿಂಗಳ ಒಂದು ಟೈಮ್ ಅವಕಾಶಗಳನ್ನು ಅವ್ರು ಕೇಳಿದ್ದಾರೆ. ಅದು ಬಿಟ್ಟರೆ ನಿಜವಾಗ್ಲೂ ನಿಮ್ಮನ್ನು ಕೆಲಸದಿಂದ ತೆಗಿಬೇಕೆಂಬ ಉದ್ದೇಶ ಅವ್ರ ಹತ್ರ ಇರಲಿಲ್ಲ. ಇದು ಒಂದು ಮೊದಲನೇದಾಗಿ ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಎರಡನೇದಾಗಿ ಏನಿದು 100 ಜನ 150 ಜನ ಅಂತಂತ ನಿಮ್ಗೆ ಅನಿಸಿರ್ಬೋದು. ಈ 350 ಜನರಲ್ಲಿ 100 ಜನ ಯಾಕಂತ, ಯಾಕೆಂದರೆ ಈ ಸ್ಟಾರ್ಟಿಂಗಲ್ಲಿ ಅವರಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ಸೀನಿಯರಿಟಿ ಮೇಲೆ, ಆ ಟ್ರೇಡ್ ಮೇಲೇ ನಾವು ಅವ್ರು ಒಪ್ಪಿರೋದು ಬರೀ 30 ಅಂತ ಹೇಳಿದ್ರು. 30 ಜನ ಅಂದರೆ ಯಾರಿಗೇನೂ ಲಾಭ ಆಗಲ್ಲ. ಸೊ ಅದಕ್ಕೋಸ್ಕರ 60ಕ್ಕೆ ಬಂದರು. 60ಕ್ಕೂ ಏನೂ ಲಾಭ ಆಗಲ್ಲ. ಸೊ ನಾವೊಂದಿಷ್ಟು ಟೆಕ್ನಾಲಜಿ ಯೂಸ್ ಮಾಡಿ ಮಿನಿಮಮ್ 100 ಜನ ಈ 20ನೇ ತಾರೀಕಿಗೆ ತೊಗೋಬೇಕು. ನೆಕ್ಸ್ಟ್ 20ನೇ ತಾರೀಕು ಒಳಗಡೆ 50 ಜನ 150 ಜನ ತೊಗೊಂಡ್ರೆ ಅಲ್ಟರ್ನೇಟ್ ಅಂದರೆ 15 ದಿನ ಅವರು 15 ದಿನ ಇವ್ರು ಮಾಡಿದರೆ ಒಂದು 300-350 ಜನರಿಗೆ ಕವರ್ ಆಗ್ತಕ್ಕಂಥದ್ದು ಒಂದು ಅವಕಾಶನ ಮಾಡಿದ್ದೀನಿ. ಇದೇನು ಟೆಂಪ್ರರಿ ಶೆಲ್ಟರ್ ಇದು 2 ತಿಂಗಳ. 3ನೇ ತಿಂಗಳಲ್ಲಿ ಮಾರ್ಚ್ 15ಕ್ಕೆ ಸೊ ಎಲ್ಲರಿಗೂ ನೀವು ಅಷ್ಟೊತ್ತಿಗೆ ಪಾಸ್ ಎಲ್ಲ ರೆಡಿಯಾಗಿರ್ತದೆ. ಸೊ 15ರಿಂದ ಅವ್ರು ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲದೇ ನಾವು ಕೆಲಸಕ್ಕೆ ತೊಗೊತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಓಕೆ, ಸೊ ಇದನ್ನ ಮಾಡಿಕೊಳ್ಳೋಕ್ಕೆ ನಿಮ್ಮ ಯೂನಿಯನ್ದವರು ಬಹಳಷ್ಟು ಪ್ರಯತ್ನ ಪಟ್ಟರು ಅದಕ್ಕೆ. ಯಾಕೆಂದರೆ ಅವ್ರನ್ನ ಕನ್ವಿನ್ಸ್ ಮಾಡೋದು ಅಷ್ಟು ಈಜಿ ಅಲ್ಲ, ನಿಮ್ಗೆ ಗೊತ್ತು. ಸೊ ಮ್ಯಾನೇಜ್ಮೆಂಟ್ ತಮ್ಮದೇ ಆದಂಥ ಒಂದು ಸ್ಟ್ರಾಟಜಿಯಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ಸೊ ಈಗ ನಮ್ಮದೇ ಆದಂಥ ಸ್ಟ್ರಾಟಜಿ, ಅವ್ರ ಸ್ಟ್ರಾಟಜಿ ಎರಡೂ ಮ್ಯಾಚ್ ಮಾಡಿ ನಾವು ಒಂದು ಸೊಲ್ಯೂಷನ್ ಹುಡುಕಾಡೋಕ್ಕಂಥ ಸಂದರ್ಭ ನಿಂತಾಗ ಭಾಳಷ್ಟು ಚಾಲೆಂಜ್ಗಳು ಬಂದವು. ಸೊ ಅದರಲ್ಲಿ ನಾಳೆ ಒಂದು ಮೀಟಿಂಗೂ ಇದೆ ಅಂತ ಹೇಳ್ತಿದ್ದಾರೆ DC ಹತ್ರ. ಸೊ ಅಲ್ಲಿಯೂ ಕೆಲವೊಂದು ಡಿಸ್ಕಷನ್ ಆಗ್ಬೋದೇನೋ. ಬಟ್ ಈಗೇನು ನಾನು ಒಪ್ಪಿಸಿದ್ದೀನಲ್ಲ, ಸೊ ಇದ್ರ ಮೇಲೆ ಅವ್ರು ಏನು ಒಪ್ಪೋ ಚಾನ್ಸಸ್ ಭಾಳ ಕಡಿಮೆ. ಒಪ್ಪಿದ್ರೆ ಇನ್ನೂ ಒಳ್ಳೆಯದೇ. ಸೊ ನಾಳೆನೂ ಡಿಸ್ಕಷನ್ ಆಗ್ತದೆ. ಸೊ ನಾನು ಯೂನಿಯನ್ದವ್ರಿಗೆಲ್ಲ ಹೇಳಿದ್ದೀನಿ, ನೀವು ಅಲ್ಲಿನೂ ಹೋಗ್ಬಿಟ್ಟು ಇನ್ನೂ ಸ್ವಲ್ಪ ಫೈಟ್ ಮಾಡಿ ಅಂತಂತ ನಾನು ಅವರಿಗೆ ಒಂದು ಅಡ್ವೈಸ್ ಮಾಡಿದ್ದೀನಿ. ಓಕೆ, ಸೊ ಎರಡನೇದಾಗಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ನೀವು ಯಾರೂ ಭಯಪಡೋದು ಅವಶ್ಯಕತೆ ಇಲ್ಲ. ನಮ್ಮ ಕೆಲಸದಿಂದ ತೆಗಿತಾರೇನೋ ಮಾಡ್ತಾರೇನೋ. ನೀವು ಆಲ್ರೆಡಿ 10 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀರಿ ಅಲ್ಲಿ. ಆ ಕೆಲಸ ಮಾಡೋಕ್ಕೆ ಬೇರೆಯವ್ರು ಯಾರಿದ್ದಾರೆ, ಯಾರು ತೊಗೊಂಡು ಬಂದು ಕೆಲಸ ಮಾಡೋ ಶಕ್ತಿ ಅವ್ರಿಗಿಲ್ಲ. ಅವ್ರು ನಿಮ್ಮ ಮೇಲೆ ಡಿಪೆಂಡ್ ಆಗಬೇಕು, ನಿಮ್ಮನ್ನು ಬಿಟ್ಟು ಅವ್ರಿಗಿಲ್ಲ. ಓಕೆ, ಅದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಈ ಕೆಲಸದಿಂದ ತೆಗಿತಾರ, ನಮ್ಮ ಕೆಲಸ ಕೊಡಲ್ಲ ಎಂಬ ಒಂದು ಭ್ರಮೆಯಿಂದ ಹೊರಗಡೆ ಬಂದುಬಿಡಿ ಅದು. ಸೊ ಇದೇನಂದ್ರೆ ಆಗಬಾರ್ದಾಗಿತ್ತು. ಬಟ್ ಅಲ್ಲಿರ್ತಕ್ಕಂಥ ಲಾಸ್ಗಳನ್ನ ರಿವ್ಯೂ ಮಾಡಿದರೆ
ಸೊ ಯಾರಿಗೂ ಒಳ್ಳೇದಲ್ಲ ಲಾಸಲ್ಲಿ ನಾವು ಕೆಲಸ ಮಾಡೋದು. ಕೆಲಸ 8 ಗಂಟೆ ಕೆಲಸ ಮಾಡಿ ನಮಗೆ ಲಾಭ ಬರಲಿಲ್ಲ ಅಂದ್ರೆ ನ್ಯಾಯ ಇಟ್ಕೋಬೇಕಂತ ಕಾಮನ್ ಆಗಿ ನಮಗೆಲ್ಲರಿಗೂ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಅದಕ್ಕೋಸ್ಕರ ಆ ಲಾಸ್ಟಿಂದ ಹೊರಗಡೆ ಬರೋಕ್ಕೆ ಏನು ಮಾಡಬೇಕಂತ ಮ್ಯಾನೇಜ್ಮೆಂಟ್ನವರು ತಮ್ಮದೇ ಆದಂಥ ಸ್ಟ್ರಾಟಜಿ ಯೂಸ್ ಮಾಡಿ ಈಗ ಅದನ್ನ PPT ಮೋಡಲ್ಲಿ ಅಂದರೆ ಪ್ರೈವೇಟ್ ಪಾರ್ಟ್ನರ್ಶಿಪ್ ರೀತಿಯಲ್ಲಿ ಹೊರಗಿನವ್ರಿಗೆ ಕೊಟ್ಟಿದ್ದಾರೆ. ಅವರೆಲ್ಲ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇದು 1-2 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಿಲ್ಲ, ಅವ್ರು ಮಾಡ್ತಿರೋದು 150ರಿಂದ 200-300 ಕೋಟಿವರೆಗೂ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಪ್ಲ್ಯಾನ್ ಇದೆ. ಆ ಥರ ಇದ್ದಾರೆ ಅಂದರೆ ಸೊ ಅದನ್ನು ಒಂದು ಗಟ್ಟಿಗೊಳಿಸ್ತಾರಂತ ಅರ್ಥ. ಅದು ಗಟ್ಟಿ ಆಯ್ತು ಅಂದರೆ ನಿಮ್ಮ ಜೀವನವೂ ಗಟ್ಟಿ ಆಗುತ್ತೆ, ಅದರಲ್ಲೇನು ಎರಡು ಮಾತಿಲ್ಲ. ಸೊ ನನಗೆ ಅರ್ಜೆಂಟಾಗಿ ನಂದು ಇನ್ನೊಂದು ಮೀಟಿಂಗ್ ಇದೆ, ನಾನು ಆಲ್ರೆಡಿ ಹೋಗ್ಬೇಕಂತಿತ್ತು. ಸೊ ಅದಕ್ಕೋಸ್ಕರ ಇವ್ರು ಕರೆದೋದಕ್ಕೆ ನಾನು ಸ್ಪೆಷಲ್ ಆಗಿ ಬಂದು ನಾನು ಇದೊಂದು ಮೀಟಿಂಗ್ನ ಕನ್ವೆ ಮಾಡಿದ್ದೀನಿ. ಓಕೆ, ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಸೊ ಏನು 10 ವರ್ಷ ತನಕ ಇಲ್ಲಿ ಕೆಲಸ ಮಾಡಿದ್ರಿ, ಇದು ರೆಕಾರ್ಡ್ ಆಗಿದೆ. ಈಗ ಇದು ಭಾಳ ಮುಖ್ಯ. ನಾವು ಸಾರ್ ಅವ್ರಿಗೆ ಧನ್ಯವಾದ ಹೇಳಬೇಕು. ನಾಳೆ ನಾವು ಪರ್ಮನೆಂಟ್ ಆಗಬೇಕು ಅಂತಂದ್ರೆ ಇದು ಭಾಳ ಮುಖ್ಯ. ಸಾರ್ ಅವ್ರು ಹೇಳಿದ್ರು ಯಾಕೆ ನೀವು ಪರ್ಮನೆಂಟ್ ಕೇಸ್ ಹಾಕಿಲ್ಲ ಅಂತೇಳಿ. ನಾವು ಯೂನಿಯನಿಂದ ನಿಮ್ಗೆ ಹೇಳಿದ್ವಿ 2 ವರ್ಷದಿಂದನೇ, ಹಾಕ್ಬಿಟ್ಟಿದ್ರಿ ಸ್ಥಿತಿ ಬರ್ತಿರ್ಲಿಲ್ಲ. ಈಗಲೂ ನಾವು ತಡ ಮಾಡ್ಕೊಳ್ಳೋದು ಬೇಡ. ಮಾರ್ಚ್ ಆಗ್ತಾ ಇದ್ದಂಗೆ ರೆಗ್ಯುಲರೈಸೇಷನ್ಗೋಸ್ಕರ ನಾವು ಕೇಸ್ ಹಾಕ್ಬೇಡೋಣ. ಸಾರ್ ಇರೋ ಕಾಲಕ್ಕೆ ಹಾಕೋಣ. ಅವ್ರು ನಮಗೆ ನಮ್ಮ ಪರವಾಗಿ ನಿಂತ್ಕೊಂಡಿದ್ದಾರೆ. ಅವರು ನಾವು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡೋಕ್ಕಲ್ಲ, ಪರ್ಮನೆಂಟ್ ಆಗಿರೋದಕ್ಕೆ ಕೆಲಸ ಮಾಡೋದು. ಇನ್ನು 10 ವರ್ಷದ ತನಕ ಇದು ಅಥವಾ 15 ವರ್ಷದ ತನಕ ಇರುತ್ತೆ. ಸೊ ಅಷ್ಟರೊಳಗಡೆ ನಾವು ಕೇಸ್ ಹಾಕ್ಕೊಂಡು ಪರ್ಮನೆನ್ಸ್ಗೆ ನಾವು ಹೋರಾಟ ಮಾಡಬೇಕು. ಅದು ಇಂಪಾರ್ಟೆಂಟು. ನಮ್ಮ ಮುಖ್ಯ ಗುರಿ ಏನಿರಬೇಕು, ನಾವು ಕಾಯಂ ಆಗೋದಕ್ಕೆ ಇಲ್ಲಿರ್ತಕ್ಕಂಥ ಸಂಪತ್ತಿ ಜನರಿಗೆ ಸೇರಿರ್ತಕ್ಕಂಥದ್ದು, ನಿಮಗೆ ಸೇರಿರ್ತಕ್ಕಂಥದ್ದು, ನಿಮ್ಮ ಅದ್ರ ಲಾಭ ನಿಮಗೆ ಸಿಗಬೇಕು, NMDCಗಲ್ಲ. ಇವರು NMDCನವ್ರು ಇವತ್ತು ಪ್ರೈವೇಟ್ ಕಂಪನಿ ತರ ಮಾತಾಡ್ತಾ ಇದ್ದಾರೆ. ಸೊ ಆ ರೀತಿ ಅಲ್ಲ, NMDC ಮೇಲೆ ಒತ್ತಡ ಹಾಕೋಣ. ಯಾಕಂದ್ರೆ ಅವರು ಖಾಸಗೀಕರಣದ ನೀತಿನ ಪಾಲನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ದೊಡ್ಡ ಪ್ರಮಾಣದಲ್ಲಿ ಗುತ್ತಿಗೆ ಕಾರ್ಮಿಕರನ್ನ ಇಟ್ಕೊಂಡಿರ್ತಕ್ಕಂಥದ್ದು ಇದು ಅನ್ಯಾಯ. ಇದು ಯಾಕಂದ್ರೆ ಇದು ಟೆಂಪರವರಿ ಕೆಲಸ ಅಲ್ಲ, ಇದು ಪರ್ಮನೆಂಟ್ ಕೆಲಸ. ಇದು ಇಲ್ಲೆಲ್ಲ ನೀವು ಪರ್ಮನೆಂಟ್ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರನ್ನ ಇಟ್ಕೋಬೇಕು, ನೌಕರನ್ನ ಇಟ್ಕೋಬೇಕು. ಸೊ ಇದು ನಮ್ಮ ಮುಂದಿನ ಹೋರಾಟ ಆಗ್ಬೇಕು, ಮುಂದಿನ ಗುರಿ ಆಗ್ಬೇಕು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾದಂತ ಜಯ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ನಮ್ಮ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಗೌರವಾನ್ವಿತ ತುಕಾರಾಮ್ ಸರ್ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ನಮ್ಮ ಹೋರಾಟಕ್ಕೆ ಬೆಂಬಲ ನೀಡಿದ್ದಾರೆ. DC ಆಫೀಸಲ್ಲಿ ಮೀಟಿಂಗ್ ಮಾಡಿದ್ರು. ಜಿಲ್ಲಾಧಿಕಾರಿಗಳು, ಮಾನ್ಯ SP ಅವರು, ಮಾನ್ಯ CO ಅವರು, ಲೇಬರ್ ಕಮಿಷನರ್ ಅವರು ಬೆಂಗಳೂರಿನ ಬಂದಿದ್ರು. ಅವರೆಲ್ಲರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ ಇದ್ದೀನಿ. ಎಲ್ಲರ ಪ್ರಯತ್ನದ ಫಲವಾಗಿ ಇವತ್ತು ನಮಗೆ ಈ ಜಯ ಸಿಕ್ಕಿರ್ತಕ್ಕಂಥದ್ದು. ಇದನ್ನ DC ಅವರಿಗೆ ತಿಳಿಸೋಣ. ಮತ್ತೆ ಅವ್ರು ಏನಾದ್ರು ನಮ್ಗೆ ಇನ್ನೂ ಇದನ್ನ ಬಲಪಡಿಸೋದಕ್ಕೆ ಮಾರ್ಗ ಕೊಟ್ರೆ, ಅವ್ರು ಏನಾದ್ರು ಇದು ಕೊಟ್ರೆ ಅವ್ರು ಆ ಪ್ರಯತ್ನ ಮಾಡ್ಲಿ. MP ಅವರು ಇದನ್ನ ಬಲಪಡಿಸೋದಕ್ಕೆ ಇನ್ನೇನಾದ್ರು ಪ್ರಯತ್ನ ಮಾಡತ್ತಿದ್ರೆ ಅವರು ಮಾಡ್ಲಿ, ಅದೇನ್ ತಪ್ಪಿಲ್ಲ. ಅದನ್ನ ಹೇಳಂತೆ ನಾವು ಖಂಡಿತ ಅವ್ರ ಸಹಕಾರ, ಅವ್ರ ಬೆಂಬಲ ಬೇಕು. ಸೊ ಇದೆಲ್ಲವುದನ್ನ ನಾವು ಇಟ್ಕೊಂಡು ನಮ್ಮ ಹೋರಾಟಕ್ಕೆ ಜಯ ಅಂತ ಭಾವಿಸ್ಬಿಟ್ಟು ನಿಮ್ಮೆಲ್ಲರಿಗೂ ನಾನು ಕಳೆದ ಒಂದು 15 ದಿನಗಳಿಂದ ಬಹಳ ಶಿಸ್ತಿಂದ, ಶಾಂತಿಯಿಂದ, ಗಟ್ಟಿಯಾಗಿ ನಿಮ್ಮ ಹಕ್ಕನ್ನು ಸಾಧಿಸ್ಕೊಳ್ಳೋಸ್ಕರ ನೀವು ಹೋರಾಟ ಮಾಡಿದ್ರಿ. ನಿಮ್ಮೆಲ್ಲರಿಗೂ ನಾನು ಈ ಹೋರಾಟದ ಜಯ, ನಿಮ್ಮೆಲ್ಲರ ಹೋರಾಟದ ಪ್ರತಿಫಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. AIUTUC ಜಿಂದಾಬಾದ್. ಕಾರ್ಮಿಕರ ಹೋರಾಟ ಚಿರಾಯವಾಗಲಿ.